ಸ್ನೇಹಿತರೆ ನಮಸ್ಕಾರ. ಒಬ್ಬ ಕಲಾವಿದ ಅಥವಾ ಕಲಾವಿದೆ ವೇದಿಕೆ ಮೇಲೆ ಎಷ್ಟೇ ನಗ್ತಾ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಎಷ್ಟು ನೋವು ಅಡಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಭಾರತ ಸಂಗೀತ ಲೋಕದಲ್ಲಿ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಂತಹ ಧ್ವನಿ ಅದು. ಲಕ್ಷಾಂತರ ಹಾಡುಗಳಿಗೆ ಜೀವವನ್ನು ತುಂಬಿದಂತಹ ಗಾನಕೋಗಿಲೆ ಆಕೆಯೇ ಎಸ್ ಜಾನಕಿ. ಹೌದು, ಅವರ ಧ್ವನಿ ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿತ್ತು. ಸಂತೋಷದ ಹಾಡು ಹಾಡಿದರೆ ಜನರು ಕುಣಿತಾ ಇದ್ರು, ದುಃಖದ ಹಾಡು ಹಾಡಿದರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆದರೆ ಇತರರನ್ನು ಕಣ್ಣೀರು ಒರೆಸಿದಂತಹ ಈ ಗಾಯಕಿಯ ಜೀವನ ಕೊನೆಯ ವರ್ಷಗಳು ಮಾತ್ರ ಒಂದರ ಹಿಂದೆ ಒಂದರಂತೆ ಬಂದಂತಹ ವೈಯಕ್ತಿಕ ನೋವುಗಳಿಂದ ತುಂಬಿ ಹೋಗಿತ್ತು. ಆದರೆ ತೋರಿಸ್ಕೊಳ್ತಾ ಇದ್ರ? ಖಂಡಿತ ಇಲ್ಲ. ಯಾರ ಬಳಿಯೂ ಕೂಡ ತನ್ನ ನೋವನ್ನು ಹೇಳಿಕೊಂಡಿರಲಿಲ್ಲ. ಗಂಡ ಇರುವಾಗ ಒಂದು ರೀತಿ, ಗಂಡ ಹೋದ ಬಳಿಕ ಮತ್ತೊಂದು ರೀತಿ, ಮಗ ಇದ್ದಾಗ ಒಂದು ರೀತಿ, ಮಗ ಹೋದ ಬಳಿಕ ಮತ್ತೊಂದು ರೀತಿ. ನಂತರ ಮೊಮ್ಮಗಳ ಸರದಿ, ಮೊಮ್ಮಗಳಾದ ಬಳಿಕ ಮಗ. ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಈ ರೀತಿ ಇವರನ್ನು ಬಿಟ್ಟು ಹೋಗ್ತಾನೆ ಬಂದರು. ಕೊನೆಗೆ ಜಾನಕಿಯಮ್ಮ ಒಬ್ಬರೇ ಉಳಿದು ಬಿಟ್ರು. ಅದು ಕೂಡ ಒಂಟಿಯಾಗೇ ಉಳಿದು ಬಿಟ್ರು. ಎಲ್ಲವನ್ನೂ ಕೂಡ ಬಿಟ್ಟು ಅರಮನೆಯಂತಹ ವೈಭೋಗ ಮತ್ತು ಐಷಾರಾಮಿ ಜೀವನ ಎಲ್ಲವನ್ನು ಕೂಡ ತೊರೆದು ಸಿಂಪಲಾಗಿ ಬಾಡಿಗೆ ಮನೆಯಲ್ಲಿ ಒಬ್ಬ ಕೇರ್ಟೇಕರ್ ಜೊತೆಗೆ, ಮಗನ ರೂಪದಲ್ಲಿದ್ದಂಥ ಕೇರ್ಟೇಕರ್ ಜೊತೆಗೆ ಬಂದು ಜೀವನ ನಡೆಸೋದಕ್ಕೆ ಶುರು ಮಾಡಿದರು. ಹಾಗಾದರೆ ಈ ಕೇರ್ಟೇಕರ್ ಇವರ ಬಾಳಲ್ಲಿ ಬಂದಿದ್ದು ಹೇಗೆ? ಜೊತೆಗೆ ಒಂದಾದ ಮೇಲೆ ಒಂದು ಆಘಾತಗಳು ಇವರಿಗೆ ಅಂಟಿಕೊಂಡಿದ್ದು ಹೇಗೆ? ಇನ್ನು ಕೃಷ್ಣನನ್ನು ಯಾವಾಗಲೂ ಕೂಡ ಇವರು ಹಿಡ್ಕೊಳ್ತಿದ್ದಿದ್ದು ಯಾಕೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಾನಿವತ್ತು ಹೇಳುವಂಥ ವಿಚಾರ ಕೇವಲ ಒಬ್ಬ ಗಾಯಕಿಯ ಜೀವನದ ಕಥೆಯಲ್ಲ. ಕುಟುಂಬವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಒಬ್ಬ ತಾಯಿ, ಒಬ್ಬ ಹೆಂಡತಿ, ಒಬ್ಬ ಅಜ್ಜಿಯ ಮನದಾಳದ ಕತೆ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಳ್ಳೆಪಾಡು ಅನ್ನುವಂಥ ಗ್ರಾಮದಲ್ಲಿ ಜನಿಸಿದಂತಹ ಜಾನಕಿ ಅವರು ಬಾಲ್ಯದಿಂದನೇ ಸಂಗೀತದ ಮೇಲೆ ಅಪಾರ ಆಸಕ್ತಿಯನ್ನು ಕೂಡ ಹೊಂದಿದ್ರು. ಯಾವುದೇ ದೊಡ್ಡ ಸಂಗೀತ ಶಿಕ್ಷಣವಿಲ್ಲದೆ ತಮ್ಮ ಸಹಜ ಪ್ರತಿಭೆಯಿಂದನೇ ಭಾರತೀಯ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಗಾಯಕಿಯಾಗಿ ಗುರುತಿಸಿಕೊಂಡ್ರು. ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಿರರ್ಗಳವಾಗಿ ಹಾಡಿದಂತಹ ಗಾನ ಕೋಗಿಲೆ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, ಅನೇಕ ರಾಜ್ಯ ಪ್ರಶಸ್ತಿ ಮತ್ತು ಅಸಂಖ್ಯಾತ ಗೌರವಗಳನ್ನು ಪಡೆದವರು. ಆದರೆ ಈ ಯಶಸ್ಸಿನ ಹಿಂದೆ ಸದಾ ನೆರಳಿನಂತೆ ನಿಂತದಂಥ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಅದು ಇವರ ಪತಿ ರಾಮಪ್ರಸಾದ್ ಅವರು. ಹೌದು, ಪ್ರೀತಿಸಿ ಮದುವೆಯಾಗಿದ್ದಂತಹ ಜಾನಕಿ ಮತ್ತು ರಾಮಪ್ರಸಾದ್ ಅವರು ಜಾನಕಿಯವರಿಗೆ ಕುಟುಂಬವೇ ಮೊದಲ ಆದ್ಯತೆ ಆಗಿತ್ತು. ಅವಕಾಶ ಇದ್ದರೂ ಕೂಡ ಮನೆಯ ಜವಾಬ್ದಾರಿಯನ್ನು ಅವರು ಮರೆಯಲಿಲ್ಲ. ಪತಿಯ ಪ್ರೋತ್ಸಾಹ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತಿತ್ತು. ಆದರೆ ವಿಧಿ ಆಟವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಜೀವನದ ದೊಡ್ಡ ಆಧಾರವಾಗಿದ್ದಂಥ ಪತಿಯ ಅಗಾಲಿಕೆ ಜಾನಕಿಯವರ ಮನಸ್ಸಿಗೆ ಭಾರೀ ದೊಡ್ಡ ಹೊಡೆತವನ್ನು ಕೊಡ್ತು. ಹೆಚ್ಚು ಕಡಿಮೆ 1997ರಲ್ಲಿ ಈ ಆಘಾತ ಇವರಿಗೆ ಬಂದಪ್ಪಳಿಸಿತು. ಹೊರಗೆ ಎಲ್ಲರ ಮುಂದೆ ಧೈರ್ಯವಾಗಿ ಕಾಣಿಸಿಕೊಂಡ್ರೂ ಕೂಡ ಆ ನೋವನ್ನು ಅವರ ಮನಸ್ಸಿನೊಳಗಡೆ ಹೊತ್ತುಕೊಂಡೇ ಬದುಕಿದ್ರು ಜಾನಕಿಯಮ್ಮ. ಅದಾದ ನಂತರ ಅವರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಿಧಾನವಾಗಿ ಕಡಿಮೆ ಮಾಡಿದ್ರು. ಹಾಡೋದನ್ನು ಕೂಡ ಆಯ್ದ ಸಂದರ್ಭಗಳಲ್ಲಿ ಮಾತ್ರ ಸೀಮಿತಗೊಳಿಸಿದರು. ಅವರಿಗೆ ಕುಟುಂಬವೇ ಜಗತ್ತಾಯಿತು. ಆದರೆ ವಿಧಿ ಇನ್ನೂ ಕೂಡ ಅವರನ್ನು ಪರೀಕ್ಷಿಸಬೇಕು ಅಂತೇಳಿತ್ತು ಅನಿಸುತ್ತೆ. ಹಾಗಾಗಿ ಕುಟುಂಬದಲ್ಲಿ ಮತ್ತೊಂದು ಆಘಾತವೂ ಕೂಡ ಕಾದಿತ್ತು. ಹೌದು, ಈ ಮುರಳೀಕೃಷ್ಣ ಯಾರು ಅಂತ ಹೇಳಿದರೆ ಇದೇ ಎಸ್ ಜಾನಕಿಯಮ್ಮನವರ ಮಗ, ಏಕೈಕ ಪುತ್ರ. ಮುರಳೀಕೃಷ್ಣ ಅವರು ಪ್ರೀತಿಸಿ ಮದುವೆ ಆದಂಥವ್ರು. ಆರಂಭದಲ್ಲಿ ಇವರ ಜೋಡಿಯು ಕೂಡ ತುಂಬ ಚೆನ್ನಾಗಿರ್ತದೆ. ಆರಂಭದಲ್ಲಿ ಇವ್ರಿಗಿಬ್ಬರು ಮಕ್ಕಳು. ಒಬ್ಬಳು ಮಗಳಿಗೆ ಅಮೃತ ವರ್ಷ ಅನ್ನುವಂಥ ಹೆಸರನ್ನು ಇಟ್ಟಿದ್ರೆ, ಮತ್ತೊಬ್ಬಳಿಗೆ ಅಪ್ಸರ ಅಂತೇಳಿ ಹೆಸರನ್ನು ಇಟ್ಟಿದ್ರು. ಆದರೆ ಇಲ್ಲಿ ಇವರ ಈ ಮಗನ ವೈಯಕ್ತಿಕ ಬದುಕಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಸ್ವಲ್ಪ ಏನೋ ಸರಿ ಇರಲಿಲ್ಲ ಅನ್ನೋದನ್ನು ಸ್ವತಃ ಸಂಗೀತ ನಿರ್ದೇಶಕರಾದಂತಹ ಸಾಲೂರಿ ವಾಸುರಾವ್ ಅವರು ತಮ್ಮ ಮಾತುಗಳ ಮೂಲಕ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಒಬ್ಬನೇ ಮಗ ಇದ್ದಿದ್ದರಿಂದ, ಯಾರಿಗೆ ಈ ಜಾನಕಿಯಮ್ಮ ಮತ್ತು ರಾಮ ಅವರಿಗೆ ಒಬ್ಬನೇ ಮಗ ಇದ್ದಿದ್ದರಿಂದ ಸ್ವಲ್ಪ ಮುದ್ದಾಗಿ ಬೆಳೆಸಿದರು. ಆದರೆ ಏನಾಗ್ತಿತ್ತು, ಆರಂಭದಲ್ಲಿ ಈ ಮಗ ತಾಯಿಯ ಬಗ್ಗೆ ಅಂಥದ್ದೇನು ಕಾಳಜಿಯನ್ನು ವಹಿಸ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಜವಾಬ್ದಾರಿಯನ್ನು ಜಾನಕಿಯಮ್ಮನವರ ಪತಿ ರಾಮ ಅವರೇ ನೋಡಿಕೊಳ್ತಾ ಇದ್ದರು. ಎಲ್ಲವನ್ನು ಕೂಡ ಅವರೇ ಹ್ಯಾಂಡಲ್ ಮಾಡ್ತಾಯಿದ್ರು. ಆದರೆ ಏನು ಮಾಡೋದು, ಈ ಯಾವಾಗ ರಾಮ ಅವರು ತೀರ್ಕೊಳ್ತಾರೋ ಅದಾದ ಬಳಿಕ ಎಲ್ಲೋ ಒಂದು ಕಡೆ ಅಮ್ಮನ ಜವಾಬ್ದಾರಿಯನ್ನು ಮಗನ ಹೆಗಲಿಗೆ ಅನಿವಾರ್ಯವಾಗಿ ಬಂದೇ ಬರುತ್ತಲ್ಲ, ಅದೇ ರೀತಿ ಬಂತು. ಇನ್ನು ಮಗನನ್ನು ಪ್ರೀತಿಯಿಂದ ಕಿಟ್ಟು ಅಂತಲೂ ಕೂಡ ಕರಿತಾಯಿದ್ರು. ಯಾಕೆಂತ ಹೇಳಿದ್ರೆ ಈ ಪ್ರೀತಿ ಒಬ್ಬನೇ ಮಗ ಬೇರೆ,
ಇನ್ನಿಲ್ಲದಂಥ ಪ್ರೀತಿ ಮಗನ ಮೇಲೆ ಸಹಜವಾಗಿ. ಇನ್ನು ಆತನು ಕೂಡ ಇದೇ ಕಲಾರಂಗದ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಅದ್ರ ಜೊತೆಗೆ CA ಆಗಿ ಮಾಡಿದ್ದ, CA ಮುಗಿಸಿ ಆಡಿಟಿಂಗ್ ಕೂಡ ಮಾಡ್ತಾಯಿದ್ದ ಅಂತಲೂ ಕೂಡ ಹೇಳಿದ್ರು. ಅದಾದ ಬಳಿಕ ಯಾವುದೇ ರೆಕಾರ್ಡಿಂಗ್ ಹೋದರೂ ಕೂಡ ರಾಮು ಅವರೇ ಜಾನಕಮ್ಮನ ಜೊತೆಗೆ ಹೋಗ್ತಾಯಿದ್ರು. ಆದರೆ ಅವರು ಯಾವಾಗ ತೀರಿಕೊಳ್ತಾರೋ ಅದಾದ ಬಳಿಕ ಅನಿವಾರ್ಯವಾಗಿ ಈ ಮಗನೇ ಎಲ್ಲ ಜವಾಬ್ದಾರಿಯನ್ನು ಕೂಡ ಹೊರುವಂತಾಯಿತು. ಇನ್ನು ಮಗ ಮ್ಯೂಸಿಕಲ್ ಕಾರ್ಡ್ಸ್ನ ಗಿಟಾರ್ ಕೂಡ ನಡೆಸ್ತಾಯಿದ್ರು. ಆತ ವೆಸ್ಟರ್ನ್ ಮ್ಯೂಸಿಕ್ ಕೂಡ ಮಾಡಿದರು ಅನ್ನೋಂಥದ್ದನ್ನು ಕೂಡ ಹೇಳ್ತಾರೆ. ತುಂಬ ಮುದ್ದಾಗಿ ಬೆಳೆದಂತಹ ಏಕೈಕ ಮಗ. ಮೊದಲಿಗೆ ಆತನಿಗೆ ಜವಾಬ್ದಾರಿಗಳಂದ್ರೇ ಏನು ಅಂತೇಳಿ ಗೊತ್ತಿರಲಿಲ್ಲ. ಆದರೆ ರಾಮು ಅವರು ತೀರ್ಕೊಂಡ ನಂತರ ಜಾನಕಮ್ಮನವರು ಸಂಪೂರ್ಣವಾಗಿ ಒಬ್ಬ ತಾಯಿಯಂತೆ, ಮಗುವಿನಂತೆ ಆತನೇ ಎಲ್ಲವನ್ನು ಕೂಡ ನೋಡಿಕೊಂಡು ಬಂದಿದ್ದ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಮುರಳೀಕೃಷ್ಣ ಅವರ ಪತ್ನಿ ಉಮಾ ಅವರು ಮದುವೆ ಮಾಡಿಕೊಳ್ಳುವಂತಹ ಮೊದಲು ಮನೆಯಲ್ಲಿ ಒಪ್ಪಿರಲಿಲ್ಲ. ನಂತರ ಉಮಾ ಅವರು ಡ್ಯಾನ್ಸರ್ ಆಗಿದ್ದರಿಂದ ಅಮ್ಮ, ನನಗೆ ಮುರಳೀಕೃಷ್ಣ ಮಾತ್ರವಲ್ಲ, ನಾನು ಜಾನಕಮ್ಮನವರ ಸೊಸೆಯಾಗಬೇಕು ಅಂತ ಹೇಳಿಬಿಟ್ಟು ಬಂದು ಒಂದು ರೀತಿಯಲ್ಲಿ ಬಲವಾಗಿಯೇ ಮುರಳೀಕೃಷ್ಣ ಅವರನ್ನು ಒಪ್ಪಿಸಿ ಮದುವೆ ಆಗ್ತಾರೆ. ಇಬ್ಬರು ಕೂಡ ಮದುವೆ ಆಗಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಮದುವೆಯಾಗಿ ಕೆಲವು ವರ್ಷಗಳ ಕಾಲ ತುಂಬ ಚೆನ್ನಾಗೇ ಇರ್ತಾರೆ. ಮಗು ಹುಟ್ಟುವ ಮುನ್ನ ಅದು ಗರ್ಭದಲ್ಲಿದ್ದಾಗಲೇ ಹೆಸರನ್ನು ಕೂಡ ಇಟ್ಟಿದ್ದರು. ಗಂಡು ಮಗು ಆದರೆ ಒಂದು ರಾಗದ ಹೆಸರು, ಹೆಣ್ಣು ಮಗು ಆದರೆ ಅಮೃತವರ್ಷಿಣಿ ಅಂತಲೂ ಕೂಡ ಇಟ್ಟಿದ್ದರು. ನನಗೆ ಮೊಮ್ಮಗಳು ಹುಟ್ಟಿದರೆ ಅಮೃತವರ್ಷಿಣಿ ಅಂತೇಳಿ ಹೆಸರಿಡ್ತೇನೆ ಅಂತೇಳಿ ಅವ್ರು ಹೇಳಿದರು ಕೂಡ. ಅದೇ ರೀತಿ ಅಮೃತವರ್ಷ ಅಂತಲೂ ಕೂಡ ಮೊದಲ ಮಗುವಿಗೆ ಹೆಸರನ್ನು ಇಟ್ಟರು. ಒಂದು 4-5 ವರ್ಷಗಳ ಹಿಂದೆ, ಅಂದರೆ ಕೊರೋನಾ ಬರೋದಕ್ಕಿಂತ ಮುನ್ನ ಆತನಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗಿತ್ತು. ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಆದರೆ ನಂತರ ಗುಣಮಟ್ಟವಾಗಿ ಚೆನ್ನಾಗಿ ಇದ್ದ ಆತ ಅಂತಲೂ ಕೂಡ ಹೇಳ್ತಾರೆ. ಯಾರು? ಈ ಮುರಳೀಕೃಷ್ಣ. ಇನ್ನು ವರ್ಷದಲ್ಲಿ 6 ತಿಂಗಳು ಅವರು ಮೈಸೂರು ಕಡೆಗೆ ಹೋಗಿಬಿಡ್ತಾಯಿದ್ರು. ಅದು ತುಂಬ ರಿಮೋಟ್ ಆದಂಥ ಹಳ್ಳಿ, ಕಾಡಿನ ಹತ್ತಿರ ಬರುವಂಥ ಜಾಗ. ಅಲ್ಲಿಗೆ ಹೋಗಿ ಒಬ್ಬಂಟಿಯಾಗಿ ಇರ್ತಾಯಿದ್ರು. ಆ ಸಮಯದಲ್ಲಿ ಅವರ ಕಾಲಿಗೆ ಫ್ರ್ಯಾಕ್ಚರ್ ಕೂಡ ಆಗಿತ್ತು. ಅವರ ಮಗ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ವಿಶ್ರಾಂತಿಯನ್ನು ಕೂಡ ಕೊಡಿಸಿದ್ದ. ಇನ್ನು ಮತ್ತೊಂದು ವಿಚಾರವನ್ನು ಕೂಡ ಹಿರಿಯ ಗಾಯಕಿಯಾಗಿದ್ದಂತಹ ಮಂಜುಳಾ ಅವರು ಹೇಳ್ತಾಯಿದ್ರು. ಏನಂತ ಹೇಳಿದ್ರೆ, ಮಗ ಇವರನ್ನು ಮೀಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತೇಳಿ ಯಾರಿಗೂ ಕೂಡ. ಅಂದರೆ ಒಂದು ರೀತಿಯಲ್ಲಿ ಬೇಡ ರಿಸ್ಕು ಅನ್ನೋ ರೀತಿಯಲ್ಲಿ ಆದಷ್ಟು ಇವರನ್ನು ಖಾಸಗಿಯಾಗಿ ಇರೋದಕ್ಕೆ ಬಿಟ್ಟುಬಿಡ್ತಾಯಿದ್ರು. ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿರಲಿಲ್ಲ ಅಂತೇಳಿ. ಹಾಗೆಯೇ ಇಲ್ಲೂ ಕೂಡ ಈ ವೈಜಾಗ್ನಲ್ಲಿ ಒಂದು 3 ತಿಂಗಳು ಇರ್ತಾಯಿದ್ರು. ವರ್ಷದ 9 ತಿಂಗಳು ಅವರು ಹೈದರಾಬಾದ್ನಿಂದ ದೂರವೇ ಇರ್ತಾಯಿದ್ರು. ಅಂದರೆ ಕಳೆದ 10 ವರ್ಷಗಳಿಂದ ಈ ರೀತಿ ಮಾಡ್ತಾಯಿದ್ರು ಅನ್ನೋಂಥ ವಿಚಾರವನ್ನು ಹಿರಿಯ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಇದ್ರ ಜೊತೆಗೆ ಮುರಳೀಕೃಷ್ಣ ಅವರು ಮದುವೆ ಆದ ನಂತರ ಕೆಲವು ವರ್ಷಗಳ ಕಾಲ ಒಟ್ಟಿಗಿರ್ತಾರೆ. ಆದರೆ ಇಬ್ಬರು ಮಕ್ಕಳಾದ ಬಳಿಕ ಇಬ್ಬರಿಗೂ ಕೂಡ ಮದುವೆಯನ್ನು ಮಾಡಿಸ್ತಾರೆ. ನಂತರ ಇವರಿಬ್ಬರ ನಡುವೆ ಸಣ್ಣದಾಗಿ ಏನೋ ಒಂದು ಭಿನ್ನಾಭಿಪ್ರಾಯ ಬರುತ್ತೆ. ನಂತರ ಉಮಾ ಮತ್ತು ಕೃಷ್ಣ ಅವರು ತುಂಬ ಹತ್ತಿರದಿಂದ ಬಲ್ಲವರಾಗಿರೋದ್ರಿಂದ ಅವರು ತುಂಬ ಫ್ರೆಂಡ್ಲಿ ಆಗಿದ್ದರೂ ಕೂಡ ಇಬ್ಬರಿಗೂ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿತ್ತು. ತುಂಬ ಜೋವೆಲ್ಲಾಗಿ ಇರ್ತಾಯಿದ್ರು. ಆಕೆ ತಮಿಳು ಹುಡುಗಿ. ನಂತರ ಚೆನ್ನಾಗಿ ತೆಲುಗು ಕಲಿತರು. ನಮ್ಮ ಹತ್ರ ಬಂದಾಗ ತೆಲುಗಿನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅಂತಲೂ ಕೂಡ ಹೇಳ್ತಾರೆ. ಆದರೆ ಏನೋ ಭಿನ್ನಾಭಿಪ್ರಾಯ ಇಬ್ಬರ ನಡುವೆ ಬಂದು ನಂತರ ಬೇರೆ ಆಗ್ತಾರೆ ಅಂತೇಳಿ. ಇಲ್ಲಿ ಮತ್ತೊಂದು ದುರಂತ ಅಂತ ಹೇಳಿದ್ರೆ, ಇದರ ನಡುವೆ ಒಬ್ಬ ಮಗಳು ಅಮೇರಿಕಾದಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರಿಕೊಳ್ತಾರೆ ಅನ್ನುವಂಥದ್ದು ಮತ್ತೊಂದು ದೊಡ್ಡ ಆಘಾತಕಾರಿ ಸಂಗತಿ. ಹೌದು, ಜಾನಕಮ್ಮನ ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬರು ಮೊಮ್ಮಗಳು ಅಮೃತವರ್ಷ ಅನ್ನುವಂಥ ಮೊಮ್ಮಗಳು ಈ ಅಮೇರಿಕಾದಲ್ಲಿ ಒಂದು ಅಪಘಾತದಲ್ಲಿ ಅಸುನಿಯಾಗ್ತಾರೆ. ಇದು ಜಾನಕಮ್ಮನಿಗೆ ಮತ್ತಿಲ್ಲನಷ್ಟು ನೋವನ್ನು ಕೊಡ್ತು. ಇದೇನಾಗಿತ್ತು, ಆಗಿ ಸುಧಾರಿಸ್ಕೊಂಡು ಒಂಟಿಯಾಗಿದ್ದು ಎಲ್ಲ ನೋವನ್ನು ಮರೆಯುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲೇ ಮತ್ತೊಂದು ಆಘಾತ ಎದುರಾಗುತ್ತೆ. ಅದೇ ಜನವರಿಯಲ್ಲಿ ಮಗ ಮುರಳೀಕೃಷ್ಣನು ಕೂಡ ಇನ್ನಿಲ್ಲ ಅನ್ನುವಂಥ ಸಂಗತಿ. ಹೌದು, ಮುರಳೀಕೃಷ್ಣ ಕೂಡ ಜನವರಿಯಲ್ಲಿ ಇವರನ್ನು ತೊರೆದು ಹೋಗ್ತಾರೆ. ಅದಾದ ಬಳಿಕ ಮಾನಸಿಕವಾಗಿ ಇನ್ನಷ್ಟು ಆಘಾತಕ್ಕೆ ಒಳಗಾಗ್ತಾರೆ. ಯಾರು? ಜಾನಕಮ್ಮನವರು. ಯಾವಾಗ ಮಗನ ಅಗಲಿಕೆಯೂ ಕೂಡ ಇವರಿಗೆ ಕಾಡೋದಕ್ಕೆ ಶುರುವಾಗುತ್ತೋ ಸಹಜವಾಗಿ ಇನ್ನಷ್ಟು ನೋವು, ಇನ್ನಷ್ಟು ಬೇಸರ ಇವರನ್ನು ಸುತ್ತಿಕೊಳ್ತದೆ. ಮಗನನ್ನು ಕಳೆದುಕೊಂಡಂತಹ ಬಳಿಕ ಜಾನಕಿಯವರ ಬದುಕು ಕೇವಲ 4 ಗೋಡೆಗಳ ಮಧ್ಯೆ ಸೀಮಿತವಾಯಿತು. ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳೋದು ಕಡಿಮೆ ಆಯಿತು. ಆ ನೋವನ್ನು ಅವರು ವ್ಯಕ್ತಪಡಿಸಲಿಲ್ಲ, ಬದಲಿಗೆ ತಮ್ಮೊಳಗೆ ಕೂತ್ಕೊಂಡ್ಬಿಟ್ರು. ಸಂಗೀತ ಲೋಕ ಅವರಿಗೆ ಸಾಂತ್ವನ ನೀಡಿದ್ರೂ ಕೂಡ ಆ ನೋವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಅನ್ನುವಂತಹ ಒಂದು ವಿಚಾರ ಇಂದಿಗೂ ಕೂಡ ಯಾರಿಗೂ ಕೂಡ ತಿಳಿದಂಥ ಸತ್ಯ. ಆ ಒಂಟಿತನವೇ ಅವರನ್ನು ಆಧ್ಯಾತ್ಮದತ್ತ ಕರೆದೊಯ್ತು. ಹೌದು, ಈಗ ನಾವು ಅವರ ಜೀವನದ ಕೊನೆಯ ಕ್ಷಣದ ಬಗ್ಗೆ ನೋಡಬೇಕು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾನಕಿಯವರ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಅವರ ಕೇರ್ ಟೇಕರ್ ಕೂಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದರು. ಅವರು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಕೇರ್ ಟೇಕರ್ ಇದ್ದಾರಲ್ಲ, ಇವರು ಒಂದು ರೀತಿಯಲ್ಲಿ ಪುಣ್ಯ, ನನಗೆ ಜಾನಕಿಯಮ್ಮನವರು ನನಗೆ ಸಿಕ್ಕಿದ್ದೊಂದು ಪುಣ್ಯ, ನನ್ನನ್ನು ಮಗನ ರೀತಿಯಲ್ಲಿ ಅವ್ರು ನೋಡಿಕೊಂಡಿದ್ರು ಅಂತೇಳಿ.
ಅಂದರೆ ಏನೂ ಕೂಡ ಕಡಿಮೆ ಮಾಡಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಅಪ್ರತಿಮ ಕೃಷ್ಣ ಭಕ್ತ ಆಗಿದ್ದರು. ಯಾರೋ ಜಾನಕಿಯಮ್ಮನವರು. ಎಡಗೈನಲ್ಲಿ ವಾಚು, ಆದರೆ ಬಲಗೈನಲ್ಲಿ ಸದಾ ಅವರ ಕೈಯಲ್ಲಿ ಕೃಷ್ಣಮೂರ್ತಿ ಇರ್ತಾಯಿತ್ತು. ಕೃಷ್ಣನನ್ನು ಅದೆಷ್ಟು ಭಕ್ತಿಯಿಂದ ಅವರು ಹಿಡಿತಿದ್ರು ಅಂದರೆ, ಆ ದೇವರೇ ನನ್ನ ಪಾಲಿನ ಕೊನೆಯ ಆಸರೆಯಾಗಿದ್ದ ಅಂತೇಳಿ ಅವರು ಹೇಳ್ತಾರೆ. ಜಾನಕಿಯಮ್ಮನವರು ಕೃಷ್ಣನನ್ನು ಯಾವತ್ತೂ ಕೂಡ ಬಿಡ್ತಿರಲಿಲ್ಲ ಅನ್ನುವಂಥದ್ದು ಅವರ ಆಪ್ತರ ಮಾತು. ಅಷ್ಟರ ಮಟ್ಟಿಗೆ ಕೃಷ್ಣನನ್ನು ಅವರು ಆರಾಧಿಸ್ತಿದ್ರು, ಕೃಷ್ಣನನ್ನು ಅವರು ಪೂಜಿಸ್ತಿದ್ರು, ಕೃಷ್ಣನ ಜೊತೆಗೆ ಅವರು ಬದುಕ್ತಾಯಿದ್ರು ಅಂತೇಳಿ. ಇನ್ನು ಕೊನೆಯ ಕ್ಷಣದಲ್ಲೂ ಕೂಡ ಅವರ ಕೈಯಲ್ಲಿ ಕೃಷ್ಣನೇ ಇದ್ದ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ, ಒಬ್ಬ ಯಾರೇ ಆಗಿರ್ಬೋದು ಈ ದೇವರ ಸ್ವರೂಪದಲ್ಲಿ ಒಬ್ಬ ವಿಶೇಷವಾದಂತಹ ದೇವರು ನನ್ನ ಜೊತೆಗಿದ್ದಾನೆ ಅಂತೇಳಿ ಭಾವನೆ ಬಂತು ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ನೋಡಿ, ಎಲ್ಲವನ್ನ ಗೆದ್ದವರು ಕಾಲದ ಮುಂದೆ ತಲೆ ಬಾಗಲೇಬೇಕು. ಹಾಗೆಯೇ ಈ ರೀತಿ ಕೊನೆಯ ಉಸಿರನ್ನು ಎಳೆಯುವಂಥ ಸಂದರ್ಭದಲ್ಲೂ ಕೂಡ ಕೃಷ್ಣನ ಮೇಲೆ ಅವರಿಗಿದ್ದಂತಹ ಭಕ್ತಿ ಎಷ್ಟಾಗಿತ್ತು ಅಂತ ಹೇಳಿದ್ರೆ, ಅವರ ಕೈಯಲ್ಲಿ ಯಾವಾಗಲೂ ಕೂಡ ಕೃಷ್ಣ ಇರ್ತಿದ್ರು. ಕೊನೆಯ ಕ್ಷಣದಲ್ಲೂ ಕೂಡ ಕೃಷ್ಣನ ಚಿಕ್ಕದೊಂದು ಮೂರ್ತಿ ಅವರ ಕೈಯಲ್ಲಿತ್ತು. ಅದನ್ನು ಅವರು ಬಿಗಿಯಾಗಿ ಹಿಡಿದಂಥ ಸ್ಥಿತಿಯಲ್ಲೇ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ರು ಅನ್ನುವಂಥದ್ದು ಅವರನ್ನು ಆರೈಕೆ ಮಾಡ್ತಿದ್ದಂಥವ್ರು ನೆನಪಿಸ್ಕೊಂಡು ಭಾವುಕರಾಗ್ತಾರೆ. ಈ ದೃಶ್ಯವನ್ನು ನೋಡಿದಂತಹ ಪ್ರತಿಯೊಬ್ಬರಲ್ಲೂ ಕೂಡ ಒಂದಂತೂ ಸಹಜವಾಗಿ ಕಾಡುವಂಥದ್ದೇ, ಏನು, ಅವರು ಭಯದಿಂದ ಹೋಗಲಿಲ್ಲ, ತಮ್ಮ ಕೃಷ್ಣನ ಕೈ ಹಿಡಿದು ಶಾಂತವಾಗಿ ಹೋದರು ಅಂತೇಳಿ. ಇದು ಕೇವಲ ಒಬ್ಬ ಮಹಾನ್ ಗಾಯಕಿಯ ಅಂತ್ಯವಲ್ಲ, ಒಬ್ಬ ಹೆಂಡತಿಯ ಪಯಣ, ಒಬ್ಬ ತಾಯಿಯ ಹೋರಾಟ, ಒಬ್ಬ ಅಜ್ಜಿಯ ಪ್ರೀತಿ ಮತ್ತು ಒಬ್ಬ ಕೃಷ್ಣ ಭಕ್ತೆಯ ಆತ್ಮಯಾತ್ರೆಯ ಅಂತಿಮ ಅಧ್ಯಾಯ ಅಂತಲೇ ಹೇಳ್ಬೋದು. ಅವರ ಜೀವನದಲ್ಲಿ ಎಷ್ಟೆಲ್ಲ ಯಶಸ್ಸು ಇತ್ತೋ ಅಷ್ಟೇ ಪ್ರಮಾಣದ ವೈಯಕ್ತಿಕ ನೋವು ಇತ್ತು ಅನ್ನೋದನ್ನು ಇದನ್ನು ನೋಡಿದಾಗ ನಾವು ಅರ್ಥ ಮಾಡಿಕೊಳ್ಳೇಬೇಕು. ಸಂಗೀತದ ಮೂಲಕ ಅವರು ಮಾತನಾಡಿದ್ದು, ಅವರು ಬದುಕಿದ್ದು, ಅವರ ಕುಟುಂಬವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು, ಕೊನೆಗೆ ಅವರು ನೆಮ್ಮದಿ ಕಂಡಿದ್ದು ದೇವರಲ್ಲಿ. ಇಂದು ಎಷ್ಟು ಜನಕ್ಕೆ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ಹಾಡುಗಳು, ಅವರ ಈ ಧ್ವನಿ ನಮ್ಮ ಜೊತೆಗೆ ಅಜರಾಮರಾಗಿ ಉಳಿದು ಬಿಡ್ತದೆ, ಅಮರ ಆಗಿರ್ತದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.